ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 7ನೇ ತರಗತಿಯ ಅಭ್ಯಾಸ 6.5ರ ಪ್ರಶ್ನೆಗಳ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೇ ಪ್ರಶ್ನೆ, ತ್ರಿಭುಜ PQR ನಲ್ಲಿ PQR ತ್ರಿಭುಜದಲ್ಲಿ P ಲಂಬಕೋನವಾಗಿದೆ. PQ = 10 ಸೆಂಟಿಮೀಟರ್ ಮತ್ತು PR = 24 ಸೆಂಟಿಮೀಟರ್ ಆದರೆ QR ನ ಕಂಡುಹಿಡಿಯಿರಿ. ಇಲ್ಲೊಂದು ಲಂಬಕೋನ ತ್ರಿಭುಜ ತಗೊಳ್ಳೋಣ. ಆ ಲಂಬಕೋನ ತ್ರಿಭುಜದಲ್ಲಿ PQR ಅಂತ ಹೇಳಿ ಕೊಟ್ಟಿದ್ದಾರೆ. ಅದರ ಇಲ್ಲಿ ಒಂದು ಲಂಬಕೋನ ತ್ರಿಭುಜ P ಕೋನ 90 ಡಿಗ್ರಿ ಆಗಿದೆ. ಇಲ್ಲಿ P ಕೋನ 90 ಡಿಗ್ರಿ, P ಕೋನ 90 ಡಿಗ್ರಿ. PR 24 ಸೆಂಟಿಮೀಟರ್. ಇದನ್ನ R ತಗೊಳ್ಳೋಣ, ಇದನ್ನ Q ಅಂತ ತಗೊಳ್ಳೋಣ. PQ 10 ಸೆಂಟಿಮೀಟರ್. ವಿಕರ್ಣವನ್ನ ಕಂಡುಹಿಡಬೇಕು ನಾವು. ಇಲ್ಲಿ ವಿಕರ್ಣ, ಇಲ್ಲಿ QR ಅನ್ನೋದು ವಿಕರ್ಣ ಆಗ್ತದೆ. ಪೈಥಾಗೋರಸ್ ಪ್ರಮೇಯ ಪ್ರಕಾರ QR ಸ್ಕ್ವೇರ್ ಈಕ್ವಲ್ಸ್ ಟು RP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಅಂತ ಹೇಳಾಗ್ತದ. ಪೈಥಾಗೋರಸ್ ಪ್ರಮೇಯ. ನಾವು QR ಅನ್ನ ಕಂಡುಹಿಡಬೇಕು. QR ಸ್ಕ್ವೇರ್ ಈಕ್ವಲ್ಸ್ ಟು RP 24 ಸ್ಕ್ವೇರ್ ಪ್ಲಸ್ PQ 10 ಸ್ಕ್ವೇರ್. 24 ಸ್ಕ್ವೇರ್ 576 ಪ್ಲಸ್ 100. ಎರಡನ್ನ ಕೂಡಿಸಿದಾಗ 676 ಅಂತ ಹೇಳಿ ಬರ್ತದ. QR ಸ್ಕ್ವೇರ್. QR ಈಕ್ವಲ್ಸ್ ಟು √ 676 676. QR ಈಕ್ವಲ್ಸ್ ಟು 26ರ ವರ್ಗಮೂಲ. 626ರ ವರ್ಗ 676 ಆಗ್ತದ. QR ಅನ್ನೋದು ಇಲ್ಲಿ ವ್ಯಾಲ್ಯೂ ಅನ್ನ ಸಿಕ್ತು 26. ಇದನ್ನು ಕಂಡುಹಿಡಬೇಕಿತ್ತು, ಇದನ್ನು ಕಂಡುಹಿಡಿದಿದ್ದೇವೆ. ಎರಡನೇ ಪ್ರಶ್ನೆ, ABC ತ್ರಿಭುಜದಲ್ಲಿ C ಕೋನ ಲಂಬವಾಗಿದೆ. C ಕೋನ ಲಂಬಕೋನವಾಗಿದೆ. AB = 25 ಸೆಂಟಿಮೀಟರ್ ಮತ್ತು AC = 7 ಸೆಂಟಿಮೀಟರ್ ಆದರೆ BC ಯನ್ನ ಕಂಡುಹಿಡಿಯಿರಿ. ಇಲ್ಲಿ ಮತ್ತೊಂದು ಲಂಬಕೋನ ತ್ರಿಭುಜವನ್ನು ತಗೊಳ್ಳೋಣ. ಆ ಲಂಬಕೋನ ತ್ರಿಭುಜದಲ್ಲಿ ABC ಲಂಬಕೋನ ತ್ರಿಭುಜದಲ್ಲಿ C ಕೋನ 90 ಡಿಗ್ರಿ. C ಕೋನ ಇದು 90 ಡಿಗ್ರಿ. ಇನ್ನು ಉಳಿದಿದ್ದು A ಮತ್ತು B ಅಂತ ತಗೊಳ್ಳೋಣ. AB 25 ಸೆಂಟಿಮೀಟರ್. AB 25 ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರೆ. AC ಅನ್ನೋದು 7 ಸೆಂಟಿಮೀಟರ್. ಸ್ವಲ್ಪ ಚಿತ್ರವನ್ನ ಚೇಂಜಸ್ ಮಾಡ್ಕೋತೀನಿ. ಇದನ್ನ ಇಲ್ಲಿ C ಕೋನ AC 7 ಸೆಂಟಿಮೀಟರ್, AB 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. BC ಅನ್ನ ಕಂಡುಹಿಡಬೇಕು. BC = ಎಷ್ಟು ಅಂತ ಕೇಳಿದ್ದಾರೆ. ಮತ್ತೆ ಪೈಥಾಗೋರಸ್ ಪ್ರಮೇಯ. AB ಸ್ಕ್ವೇರ್ ಈಕ್ವಲ್ಸ್ ಟು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತೇಳಿ ಪೈಥಾಗೋರಸ್ ಅನ್ನು ಹೇಳ್ತದೆ. AB ಎಷ್ಟು 25 ಸ್ಕ್ವೇರ್ ಈಕ್ವಲ್ಸ್ ಟು AC 7 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. 25 ಸ್ಕ್ವೇರ್ 625 ಈಕ್ವಲ್ಸ್ ಟು 49 ಪ್ಲಸ್ BC ಸ್ಕ್ವೇರ್. 49 ಈ ಕಡೆ ಕಳಿಸಿದಾಗ ಮೈನಸ್ 625 ಮೈನಸ್ 49 ಈಕ್ವಲ್ಸ್ ಟು BC ಸ್ಕ್ವೇರ್. ನಾವು ಈ ರೀತಿ ಬರ್ಕೊಳ್ಬಹುದು. BC ಸ್ಕ್ವೇರ್ ಈಕ್ವಲ್ಸ್ ಟು 49 ಹೋದ್ರ 15ರಲ್ಲಿ 9 ಹೋದ್ರ 6 576 ಅಂತ ಬರ್ತದೆ. 576. 576ರ ವರ್ಗಮೂಲ BC = 576. ಎಷ್ಟು ಬರ್ತದ? BC ಅನ್ನೋದು 24. BC ಅನ್ನೋದು ಇಲ್ಲಿ 24 ಸೆಂಟಿಮೀಟರ್ ಅಂತ ಹೇಳಿ ಸಿಕ್ತು. ಮೂರನೇ ಪ್ರಶ್ನೆ, 15 ಮೀಟರ್ ಉದ್ದದ ಏಣಿಯನ್ನ ನೆಲದಿಂದ 12 ಮೀಟರ್ ಎತ್ತರದಲ್ಲಿರುವ ಒಂದು ಕಿಟಕಿಯನ್ನ ತಲುಪುವಂತೆ ಗೋಡೆಯಿಂದ A ಮೀಟರ್ ದೂರದಲ್ಲಿ ನಿಲ್ಲಿಸಿದೆ. ಏಣಿಯ ಪಾದದಿಂದ ಗೋಡೆಗೆ ಇರುವ ದೂರವನ್ನ ಕಂಡುಹಿಡಿಯಿರಿ. ಏಣಿಯ ಪಾದದಿಂದ ಗೋಡೆಗೆ ಇರುವ ದೂರ ಇಲ್ಲಿ A ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ A ಅನ್ನ ಕಂಡುಹಿಡಬೇಕು. ಈ ಸಪೋಸ್ ಇದು A B C ತ್ರಿಭುಜವನ್ನು ತಗೊಂಡಾಗ B ಕೋನ 90 ಡಿಗ್ರಿ ಆಗಿರ್ತದೆ. ವಿಕರ್ಣವನ್ನ ಕೊಟ್ಟಿದ್ದಾರೆ. ಪೈಥಾಗೋರಸ್ ಪ್ರಮೇಯ ಪ್ರಕಾರ AC ಸ್ಕ್ವೇರ್ ಈಕ್ವಲ್ಸ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಅನ್ನೋದು 15 ಸ್ಕ್ವೇರ್ ಈಕ್ವಲ್ಸ್ ಟು AB 12 ಸ್ಕ್ವೇರ್. BC ಅನ್ನೋದು A ಅಂತ ಹೇಳ್ಕೊಂಡು A ಸ್ಕ್ವೇರ್. ನಮಗೆ A ಅನ್ನ ಕಂಡುಹಿಡಿಬೇಕಾಗಿದೆ. A ಸ್ಕ್ವೇರ್ ಇಲ್ಲಿ ಸ್ಕ್ವೇರ್ ಇದ್ದ ಸಲುವಾಗಿ ಇಲ್ಲನ್ನ ಸ್ಕ್ವೇರ್ ಅನ್ನು ತಗೊಂಡು 15 ಸ್ಕ್ವೇರ್ 225 ಮೈನಸ್ 144 ಈಕ್ವಲ್ಸ್ ಟು A ಸ್ಕ್ವೇರ್. ಇದು 12 ಸ್ಕ್ವೇರ್ 144 ಆಯಿತು. ಅದನ್ನ LHS ಸೈಡ್ ತಂದಾಗ ಮೈನಸ್ 144 ಆಗ್ತದ. 2 ಮೈನಸ್ ಮಾಡಿದಾಗ 15ರಲ್ಲಿ 4 ಹೋದ್ರ 1, ಸಾರಿ 5ರಲ್ಲಿ 4 ಹೋದ್ರೆ 1, ಇಲ್ಲಿ 12ರಲ್ಲಿ 4 ಹೋದ್ರ 8, 1 ಉಳಿತು, 1 ಹೋದ್ರ 0. A ಸ್ಕ್ವೇರ್. A = √81 81
ಎ ಎಷ್ಟು ಬರ್ತದ 9 ಪ್ಲಸ್ ಆರ್ ಮೈನಸ್ 9 ಅಂತ ಬರ್ದ ಅಂದ್ರೆ ನಾವು ಅಳತೆಗಳನ್ನು ಯಾವತ್ತೂ ಪ್ಲಸ್ ಅನ್ನು ತಗೊಳ್ಬೇಕು. ಎ ಯ ಉದ್ದ ಎಷ್ಟು 9 ಸೆಂಟಿಮೀಟರ್. ಮೀಟರ್ ಅಂತ ಹೇಳಿದ್ರೆ ಮೀಟರ್ ಅಂತ ತಗೋಬೇಕು ಮೀಟರ್. 4ನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಯಾವುವು ಲಂಬಕೋನ ತ್ರಿಭುಜದ ಬಾಹುಗಳಾಗಬಹುದು? ಒಂದು ಲಂಬಕೋನ ತ್ರಿಭುಜದ ಬಾಹುಗಳನ್ನು ಆಗ್ಬೇಕಾದ್ರೆ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ಬೇಕು. ಅವಾಗ ವಿಕರ್ಣದ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ರೆ ಅದು ಲಂಬಕೋನ ತ್ರಿಭುಜವನ್ನ ಉಂಟು ಮಾಡ್ತದ. ಇಲ್ಲಿ ಅತ್ಯಂತ ದೊಡ್ಡ ಬಾಹುವನ್ನ ವಿಕರ್ಣ ಅಂತ ತಿಳ್ಕೊಂಡಾಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಸಮ ಆಗ್ಲತ್ತದ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಮೊದಲನೇದು ಇಲ್ಲೊಂದು ಮಾಡ್ತೀನಿ ನಾನು. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ತಗೋಬೇಕು. ವಿಕರ್ಣ 6.5 ಸ್ಕ್ವೇರ್ ಈಕ್ವಲ್ಸ್ ಟು ಒಂದು ಬಾಹು 2.5 ಸ್ಕ್ವೇರ್ ಸೆಂಟಿಮೀಟರ್ ಆಗ್ತದ. ಇನ್ನೊಂದು 6 ಸ್ಕ್ವೇರ್ 6.5 ಸ್ಕ್ವೇರ್ ಅಂದ್ರೆ 65 ಸ್ಕ್ವೇರ್ ಅನ್ನ ಮಾಡಿದಾಗ 42.25 ಅಂತ ಹೇಳಿ ಬರ್ತದ. 6.5 ಸ್ಕ್ವೇರ್ ಅನ್ನ 6.5 ಗುಣಿಲೆ 6.5 ಅಂತ ಹೇಳಿ ಮಾಡಿ ನೋಡ್ಬೇಕು. 42.5 ಅಂತ ಹೇಳಿ ಬರ್ತದ. 2.5 25 ಸ್ಕ್ವೇರು 625 6.25 ಅಂತ ಹೇಳಿ ಬಂತು. 6 ಸ್ಕ್ವೇರು 36. 42.25 ಈಕ್ವಲ್ಸ್ ಟು ಇವೆರಡನ್ನ ಕೂಡಿಸಿದಾಗ 36 ಪ್ಲಸ್ 6 ಕೂಡಿಸಿದಾಗ 42.25 ಸೆಂಟಿಮೀಟರ್. ಎರಡು ಕಡೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನ ಈಕ್ವಲ್ ಬಂತು. ಈಕ್ವಲ್ ಬಂದಾಗ ಏನಂತ ಹೇಳ್ಬೋದು, ಈ ಬಾಹುಗಳಿಂದ 2.5 ಸೆಂಟಿಮೀಟರ್ 6.5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿಂದ ಉಂಟಾದ ತ್ರಿಭುಜ ಲಂಬಕೋನ ತ್ರಿಭುಜವಾಗಿರುತ್ತದೆ. ತ್ರಿಭುಜವು ಲಂಬಕೋನ ತ್ರಿಭುಜವಾಗಿರುತ್ತದೆ. ಈ ರೀತಿ ಉತ್ತರವನ್ನ ಬರೀಬೇಕು. ಎರಡನೇ ಚೆಕ್ ಮಾಡೋಣ. ಎರಡರಲ್ಲಿ ಇಲ್ಲಿ 5 ಅನ್ನೋದು ದೊಡ್ಡದ. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇರ್ತದ ಅಂತ ಚೆಕ್ ಮಾಡಬೇಕು. ವಿಕರ್ಣ 5 ಸ್ಕ್ವೇರ್ ಪ್ಲಸ್ ಬಾಹು 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಲ್ಲಿ ಈಕ್ವಲ್ಸ್ ಟು ಅಂತ ಬರಬೇಕು. ಈಕ್ವಲ್ಸ್ ಟು 25 ಈಕ್ವಲ್ಸ್ ಟು 4 ಪ್ಲಸ್ 4 25 ಇವೆರಡನ್ನ ಕೂಡಿಸಿದಾಗ 8 ಈಕ್ವಲ್ ಆಗಲ್ಲ. ಹಾಗಾಗಿ ಈ ಬಾಹುಗಳಿಂದ ಲಂಬಕೋನ ತ್ರಿಭುಜವನ್ನ ಉಂಟಾಗುವುದಿಲ್ಲ. 2 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಬಾಹುಗಳ ತ್ರಿಭುಜವು ಲಂಬಕೋನ ತ್ರಿಭುಜವಾಗಿರುವುದಿಲ್ಲ. ಈ ರೀತಿ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಮೂರನೇ ಬೇಟಿಲಿ ಈ ಮೂರರಲ್ಲಿ 2.5 ಅನ್ನು ದೊಡ್ಡದಿದೆ. ವಿಕರ್ಣ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ದರೆ ಅದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡಿದ. 2.5 ಸ್ಕ್ವೇರ್ ಈಕ್ವಲ್ಸ್ ಟು 1.5 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. 2.5 ಸ್ಕ್ವೇರ್ ಅಂದ್ರೆ 25 ಸ್ಕ್ವೇರ್ 625 6.25 ಈಕ್ವಲ್ಸ್ ಟು 15 ಸ್ಕ್ವೇರ್ 2.25 ಅಂದ್ರೆ 1.5 ಸ್ಕ್ವೇರ್ 2.25 ಆಗ್ತದೆ. ಇದು 4. ಎರಡನ್ನ ಕೂಡಿಸಿದಾಗ 6.25 ಈಕ್ವಲ್ಸ್ ಟು 6.25. ಎರಡು ಈಕ್ವಲ್ ಆಗ್ಯಾವ ಅಂತಂದ್ರೆ 1.5 ಸೆಂಟಿಮೀಟರ್ 2 ಸೆಂಟಿಮೀಟರ್ 2.5 ಸೆಂಟಿಮೀಟರ್ ಬಾಹುಗಳಿಂದ ಉಂಟಾದ ತ್ರಿಭುಜ ಲಂಬಕೋನವಾಗಿರುತ್ತದೆ. ಬಾಹುಗಳಿಂದ ಉಂಟಾದ ತ್ರಿಭುಜ ಲಂಬಕೋನ ತ್ರಿಭುಜವಾಗಿರುತ್ತದೆ. ಈ ರೀತಿ ಉತ್ತರವನ್ನ ಬರೀಬೇಕು. 5ನೇ ಪ್ರಶ್ನೆ, ಒಂದು ಮರವು ನೆಲದಿಂದ 5 ಮೀಟರ್ ಎತ್ತರದಲ್ಲಿ ಮುರಿದಿದೆ ಮತ್ತು ಅದರ ಮೇಲ್ತುದಿಯು ಮರದ ಬುಡದಿಂದ 12 ಸೆಂಟಿಮೀಟರ್ ದೂರದಲ್ಲಿದೆ. ದೂರದಲ್ಲಿ ನೆಲಕ್ಕೆ ತಾಗುತ್ತದೆ. ಮರದ ಮೂಲ ಎತ್ತರವನ್ನ ಕಂಡುಹಿಡಿಯಿರಿ. ಇಲ್ಲಿ ಇದು ಒಂದು ಎ ಬಿ ಅನ್ನೋದೊಂದು ಮರದ ಅಂತ ತಿಳ್ಕೊಂಡ. ಎ ಮತ್ತು ಬಿ ಅನ್ನೋದು ಇಲ್ಲಿ 5 ಸೆಂಟಿಮೀಟರ್ ಎತ್ತರದಲ್ಲಿ ಮುರಿದು ಬಿದ್ದಿದೆ. 5 ಸೆಂಟಿಮೀಟರ್ ಇಲ್ಲಿ ತಿಳ್ಕೊಂಡ. ಇದು ಸಿ ಅಂತ ತಗೋತೀನಿ ನಾನು. ಎ ಬಿ ಇಂದ ಸಿ ಇಲ್ಲಿ ಮುರಿದು ಈ ಬಾಹುವನ್ನ ಈ ಕಡೆ ಮುರಿದು
ನೆಲಕ್ಕೆ ತಾಗಿದೆ, ಈ ರೀತಿ ತಾಗಿದೆ. ಅದ್ರ ಬುಡದಿಂದ ಇಲ್ಲಿವರೆಗಿರುವ ದೂರ ಎಷ್ಟು ಅಂತ ಕೇಳತ್ತಾರೆ. ಮರದ ಎತ್ತರ ಎ ಬಿ, ಮರದ ಎತ್ತರ ಏನಾಗ್ತದ ಎ ಬಿ ಆಗ್ತದ. ಇಲ್ಲಿ ವಿಕರ್ಣನು ಎ ಬಿ ಆಗ್ತದೆ. ಇದನ್ನು ಎಷ್ಟು ಅಂತೇಳಿ ಕಂಡುಹಿಡಿಬೇಕು ನಾವು. ಮುರಿದು ಬೀಳುವುದ ಮುನ್ನ ಎಷ್ಟಿತ್ತು ಅಂತೇಳಿ. 12 ಸೆಂಟಿಮೀಟರ್ ಪಾದದಿಂದ ದೂರದಲ್ಲಿ ಬಿದ್ದಿದೆ, 12 ಮೀಟರ್, ಇದು 5 ಮೀಟರ್. ವಿಕರ್ಣ ಏನಾಗ್ತದೆ ಇಲ್ಲಿ, ವಿಕರ್ಣ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿಯನ್ನು ಕಂಡುಹಿಡಿಬೇಕಾಗೈತೆ ನಮಗೆ. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಎಷ್ಟು 12 ಸ್ಕ್ವೇರ್ ಪ್ಲಸ್ ಬಿ ಸಿ 5 ಸ್ಕ್ವೇರ್, 144 ಪ್ಲಸ್ 25, ಎರಡನ್ನು ಕೂಡಿಸಿದಾಗ 169. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 169, ಎ ಸಿ ಈಕ್ವಲ್ಸ್ ಟು ರೂಟ್ 169. 169 ವರ್ಗಮೂಲ 13. ವಿಕರ್ಣ 13 ಅನ್ನೋದು ಬಂತು. ಇದನ್ನೇ ನಾವು ಈ ಕಡೆ ಮೇಲ್ಗಡೆ ಮಾಡಿದಾಗ ಅದೇನಾಗ್ತದೆ, ಕಂಪ್ಲೀಟ್ ಎ ಬಿ ಆಗ್ತದ. ಎ ಬಿ ಮರದ ಎತ್ತರ ಈಕ್ವಲ್ಸ್ ಟು ಎ ಸಿ ಪ್ಲಸ್ ಏನಾಗಿದೆ ಬಿ ಸಿ ಅಂತೇಳಿ ಆಗಿದೆ. ಎ ಸಿ ಎಷ್ಟು 13 ಪ್ಲಸ್ ಬಿ ಸಿ ಅನ್ನೋದು 5. ಮರದ ಎತ್ತರ ಎರಡನ್ನು ಕೂಡಿಸಿದಾಗ 18 ಮೀಟರ್ ಆಗ್ತದೆ. 18 ಮೀಟರ್. ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತು 18 ಮೀಟರ್. ವಿಕರ್ಣ 13 ಅನ್ನೋದು ಬಂತು. ಅದ್ರ ಎತ್ತರ, ಮರದ ಎತ್ತರ 18 ಮೀಟರ್. 6ನೇ ಪ್ರಶ್ನೆ, ತ್ರಿಭುಜ ಪಿ ಕ್ಯೂ ಆರ್ ನ ಕೋನಗಳಾದ ಕ್ಯೂ ಮತ್ತು ಆರ್ ನ ಅಳತೆಗಳು 25 ಮತ್ತು 65 ಇವೆ. ಮುಂದಿನವುಗಳಲ್ಲಿ ಯಾವುದು ಸರಿ ಎಂಬುದನ್ನು ಕಂಡುಹಿಡಿಯಿರಿ. ಈ ಕೊಟ್ಟಂತ ತ್ರಿಭುಜದಲ್ಲಿ, ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕೋನ ಪ್ಲಸ್ ಕ್ಯೂ ಕೋನ ಪ್ಲಸ್ ಆರ್ ಕೋನ, ಮೂರು ಕೋನಗಳನ್ನು ಕೂಡಿಸಿದಾಗ ಎಷ್ಟು ಬರ್ತದ 180. ಯಾಕಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದ. ಕ್ಯೂ ಕೋನ 25, ಆರ್ ಕೋನ 65, ಪಿ ಕೋನವನ್ನು ಗೊತ್ತಿಲ್ಲ, ಈಕ್ವಲ್ಸ್ ಟು 180. ಇವೆರಡನ್ನ ಕೂಡಿಸಿದಾಗ 90 ಅಂತೇಳಿ ಬಂತು, ಈಕ್ವಲ್ಸ್ ಟು 180. ಪಿ ಕೋನ ಈಕ್ವಲ್ಸ್ ಟು 180 ಮೈನಸ್ 90. ಪಿ ಕೋನ ಎಷ್ಟು ಬರ್ತದೆ ಇಲ್ಲಿ 90 ಡಿಗ್ರಿ ಅನ್ನೋದು ಬರ್ತದ. ಈಗ ಪಿ ಕೋನ 90 ಡಿಗ್ರಿ ಅದ ಅಂತಂದ್ರ ಇದು ಒಂದು ಲಂಬಕೋನ ತ್ರಿಭುಜ. ಇಲ್ಲಿ ನಾವು ಪೈಥಾಗೋರಸ್ ಅನ್ನ ಅಪ್ಲೈ ಮಾಡ್ಬೋದಲ್ಲ, ಪೈಥಾಗೋರಸ್ ಅನ್ನ ಅಪ್ಲೈ ಮಾಡ್ಬೋದು. ಪೈಥಾಗೋರಸ್ ಅನ್ನ ಅಪ್ಲೈ ಮಾಡಿದಾಗ ವಿಕರ್ಣದ ವರ್ಗವು, ವಿಕರ್ಣ ಏನದ ಇಲ್ಲಿ ಕ್ಯೂ ಆರ್ ಸ್ಕ್ವೇರ್ ಅಂತ ಹೇಳ್ತದ. ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್. ಪೈಥಾಗೋರಸ್ ಅನ್ನ ಈ ಕಂಡೀಷನ್ಸ್ ಅನ್ನ ಕರೆಕ್ಟ್ ಆಗ್ತದ. ಈ ಹೇಳಿಕೆ ಎಲ್ಲಿ ಕೊಟ್ಟಾರ ಅಂತ ಚೆಕ್ ಮಾಡ್ಬೇಕು ನಾವು. ಮೊದಲನೇದು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್, ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು ಆರ್ ಪಿ ಸ್ಕ್ವೇರ್ ಅಂತೇಳಿ ಕೊಟ್ರ. ಇದು ಆರ್ ಪಿ ಸ್ಕ್ವೇರ್ ಅಂತೇಳಿ ಆಗಲ್ಲ. ಮೊದಲನೇ ಹೇಳಿಕೆ ಏನದ ತಪ್ಪಿದೆ. ಎರಡನೇ ಹೇಳಿಕೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಆರ್ ಪಿ ಸ್ಕ್ವೇರ್ ಈಕ್ವಲ್ಸ್ ಟು ಕ್ಯೂ ಆರ್ ಸ್ಕ್ವೇರ್. ಇದು ಎರಡನೇ ಹೇಳಿಕೆ ಏನಾಗ್ತದ ಸರಿ ಆಗ್ತದ. ಎದ್ರ ಪ್ರಕಾರ ಇದು ಪೈಥಾಗೋರಸ್ ಪ್ರಕಾರ ಇದು ಎರಡನೇ ಹೇಳಿಕೆ ಸರಿ ಆಗ್ತದ. ಮೂರನೇ ಹೇಳಿಕೆ ಪಿ ಕ್ಯೂ ಸ್ಕ್ವೇರ್ ಅಂತ ಹೇಳಿ ಕೊಟ್ರ ಇದನ್ನು ತಪ್ಪಾಗ್ತದ. ಮೂರನೇ ಹೇಳಿಕೆನು ತಪ್ಪು, ಒಂದನೇ ಹೇಳಿಕೆನು ತಪ್ಪು, ಎರಡನೇ ಹೇಳಿಕೆ ಏನಾಗ್ತದ ಸರಿಯಾದ ಹೇಳಿಕೆ ಇದೆ. 7ನೇ ಪ್ರಶ್ನೆ, ಉದ್ದ 40 ಸೆಂಟಿಮೀಟರ್ ಮತ್ತು ಕರ್ಣ 41 ಸೆಂಟಿಮೀಟರ್ ಇರುವ ಒಂದು ಆಯತದ ಸುತ್ತಳತೆಯನ್ನ ಕಂಡುಹಿಡಿಯಿರಿ. ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನಾಗ್ತದ, ಇದು ಒಂದು ಆಯತ. ಈ ಆಯತದಲ್ಲಿ ಕರ್ಣವನ್ನ ಕೊಟ್ಟಿದ್ದಾರೆ. ಕರ್ಣ, ಇದನ್ನ ಕರ್ಣ ಅಂತ ತಿಳ್ಕೊಳ್ಳೋಣ. ಎ ಬಿ ಸಿ ಡಿ. ಕೋನಗಳು ಹೆಂಗಿರ್ತಾವ ಆಯತದ ಒಳಕೋನಗಳು 90 ಡಿಗ್ರಿ 90 ಡಿಗ್ರಿ ಆಗಿರ್ತಾವ. ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಕೋನ 90 ಡಿಗ್ರಿ ಆಗಿರ್ತದ. ಉದ್ದ 40 ಸೆಂಟಿಮೀಟರ್, ಆಯತದ ಉದ್ದ ಬಿ ಸಿ 40 ಸೆಂಟಿಮೀಟರ್ ಇದ್ರು ಎ ಡಿನೂ ಏನಾಗಿರ್ತದ 40 ಸೆಂಟಿಮೀಟರ್ ಆಗಿರ್ತದ. ಕರ್ಣ ಎ ಸಿ 41 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ, 41 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಈಗ ಒಂದು ತ್ರಿಭುಜದಲ್ಲಿ, ಈ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಒಂದು ಕರ್ಣವನ್ನ ಗೊತ್ತಿದೆ, ಒಂದು ಬಾಹುವನ್ನ ಗೊತ್ತಿದೆ, ಇನ್ನೊಂದು ಎ ಬಿ ಬಾಹುವನ್ನ ಕಂಡುಹಿಡಿಬೇಕು. ನಾವು ಎ ಬಿ ಬಾಹುವನ್ನ ಕಂಡುಹಿಡಬೇಕು. 90 ಡಿಗ್ರಿ ಇದ್ದಾಗ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಎಷ್ಟದ 41
ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಗೊತ್ತಿಲ್ಲ, ಎ ಬಿಯನ್ನು ಕಂಡುಹಿಡಬೇಕು ನಾವು, ಪ್ಲಸ್ ಬಿ ಸಿ 40 ಸ್ಕ್ವೇರ್. 41 ಸ್ಕ್ವೇರ್ ಎಷ್ಟಾಗ್ತದ? 1 1 1 4 1 4 4 2 8 4 4 16 1681. 40 ಸ್ಕ್ವೇರು 1600 ಪ್ಲಸ್ ಸಾರಿ ಇಲ್ಲಿ ಎ ಬಿ ಸ್ಕ್ವೇರ್ ಅಂತ ಹೇಳಬೇಕು, ಎ ಬಿ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ 16 ಆಗ್ತದಲ್ಲ 1600 ಅಂತೇಳಿ ಬಂತು. ಅದನ್ನು ಈ ಕಡೆ ಕಳಿಸಿದಾಗ 1681 ಮೈನಸ್ 1600 ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 81. ಎ ಬಿ ಎಷ್ಟು ಬರ್ತದ? ರೂಟ್ 81 ಅಂತಂದಾಗ ಎ ಬಿ ಈಕ್ವಲ್ಸ್ ಟು 9 ಅಂತೇಳಿ ಬಂತು. ಅಂದ್ರೆ ಆಯತದ ಇನ್ನೊಂದು ಬಾಹು 9 ಸೆಂಟಿಮೀಟರ್ ಅಂತೇಳಿ ಬಂತು. ಈಗ ಆಯತದ ಸುತ್ತಳತೆ ಏನಾಗ್ತದೆ? ಸುತ್ತಳತೆ 2 ಇಂಟು ಉದ್ದ ಪ್ಲಸ್ ಅಗಲ. 2 ಉದ್ದವನ್ನ 40 ಸೆಂಟಿಮೀಟರ್ ಪ್ಲಸ್ ಅಗಲವನ್ನ 9 ಸೆಂಟಿಮೀಟರ್ ಅಂತೇಳಿ ಬಂತು. 2 ಗುಣಿಲೆ 49. 2 9 18 ಕೈಲ 1 4 8 1 9 98 ಸೆಂಟಿಮೀಟರ್ ಸುತ್ತಳತೆಯನ್ನ ಬರ್ತದ. ಆಯತದ ಸುತ್ತಳತೆ 98 ಸೆಂಟಿಮೀಟರ್. ಕೊನೆಯ ಪ್ರಶ್ನೆ, ಒಂದು ವಜ್ರಾಕೃತಿಯಲ್ಲಿ ಕರ್ಣಗಳ ಅಳತೆಯು 16 ಸೆಂಟಿಮೀಟರ್ ಮತ್ತು 30 ಸೆಂಟಿಮೀಟರ್ ಇದೆ, ಅದರ ಸುತ್ತಳತೆಯನ್ನ ಕಂಡುಹಿಡಿಯಿರಿ. ಒಂದು ವಜ್ರಾಕೃತಿ ಅಂತ ತಗೊಳ್ಳೋಣ. ಇಲ್ಲಿ ವಜ್ರಾಕೃತಿ ಅಂತಂದಾಗ ಬಾಹುಗಳು ಎಲ್ಲ ಏನಾಗಿರ್ತಾವ? ಸಮನಾಗಿರ್ತಾವ. ಇಲ್ಲೊಂದು ವಜ್ರಾಕೃತಿಯ ಚಿತ್ರವನ್ನು ತಗೊಂಡಿನಿ. ಅದರಲ್ಲಿ 2 ಕರ್ಣಗಳ ಉದ್ದವನ್ನ ಕೊಟ್ಟಿದ್ದಾರೆ. ಒಂದು ಕರ್ಣ, ಇನ್ನೊಂದು ಕರ್ಣ. ಈ ವಜ್ರಾಕೃತಿ ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ಎ ಸಿ ಒಂದು ಕರ್ಣ ಮತ್ತೊಂದು ಬಿ ಡಿ ಒಂದು ಕರ್ಣ. ಸಪೋಸ್ ಈ ಬಿ ಡಿ ಅನ್ನ 16 ಅಂತ ತಗೊಂಡಾಗ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಅರ್ಧಿಸ್ತವ ಅಂತಂದ್ರ ಈ ಕಡೆ 8 ಸೆಂಟಿಮೀಟರ್ ಬರ್ತದ, ಈ ಕಡೆ 8 ಸೆಂಟಿಮೀಟರ್ ಬರ್ತದ. ಟೋಟಲ್ ಬಿ ಡಿ ಇಷ್ಟು, ಬಿ ಡಿಯ ಉದ್ದ 16 ಸೆಂಟಿಮೀಟರ್ ಅಂತ ಹೇಳಿ ತಿಳ್ಕೊಂಡಾಗ ಇದು ಸೆಂಟರ್ನಲ್ ಓ ಅಂತ ಹೇಳಿ ತಿಳ್ಕೊಳ್ಳೋಣ. ಬಿ ಒ ಈಕ್ವಲ್ಸ್ ಟು ಓ ಡಿ ಈಕ್ವಲ್ಸ್ ಟು 8 ಸೆಂಟಿಮೀಟರ್. ಎ ಸಿ ಕರ್ಣದ ಉದ್ದ ಎಷ್ಟು? 30 ಅಂತ ಹೇಳಿ ಕೊಟ್ಟಿದ್ದಾರೆ. ಎ ಸಿ 30, ಅರ್ಧ ಅರ್ಧ ಈಕ್ವಲ್ ಆಗ್ತದ 15, ಇದು 15. ಅಂದ್ರ ಎ ಒ ಈಕ್ವಲ್ಸ್ ಟು ಸಿ ಒ ಈಕ್ವಲ್ಸ್ ಟು 15 ಸೆಂಟಿಮೀಟರ್ ಅಂತ ಹೇಳಾಯ್ತು. ಇಲ್ಲೊಂದು ಲಂಬಕೋನ ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ ಎ ಒ ಡಿ ನಮಗೆ ವಿಕರ್ಣವನ್ನ ಫೈಂಡ್ ಔಟ್ ಮಾಡಬೇಕು. ತ್ರಿಭುಜ ಎ ಒ ಡಿಯಲ್ಲಿ ಓ ಕೋನ 90 ಡಿಗ್ರಿ. ಪೈಥಾಗೋರಸ್ ಪ್ರಕಾರ ಎ ಡಿ ಸ್ಕ್ವೇರ್ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಎ ಒ ಸ್ಕ್ವೇರ್ ಪ್ಲಸ್ ಡಿ ಒ ಸ್ಕ್ವೇರ್. ಎ ಡಿ ಗೊತ್ತಿಲ್ಲ. ಎ ಒ ಅನ್ನೋದು 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ 225 ಪ್ಲಸ್ 8 ಸ್ಕ್ವೇರು 64. ಎರಡನ್ನ ಕೂಡಿಸಿದಾಗ 9 8 289. ಎ ಡಿ ಸ್ಕ್ವೇರ್ 289 ಅಂತೇಳಿ ಬಂತು. ಎ ಡಿ ಈಕ್ವಲ್ಸ್ ಟು ರೂಟ್ 289. ಎ ಡಿ ಈಕ್ವಲ್ಸ್ ಟು ಎಷ್ಟು ಬರ್ತದ? 17. ಎ ಡಿ ಈಕ್ವಲ್ಸ್ ಟು 17 ಅಂತಂದಾಗ ಎಲ್ಲ ಕರ್ಣದ ಬಾಹುಗಳು ಹೆಂಗಿರ್ತಾವ? ಪರಸ್ಪರ ಸಮನಾಗಿರ್ತಾವ. ಇದು 17 17 17 17. ವಜ್ರಾಕೃತಿ ಎಲ್ಲ ಬಾಹುಗಳು ಹೆಂಗಿರ್ತಾವ? ಸಮನಾಗಿರ್ತಾವ. ಎ ಬಿ ಈಕ್ವಲ್ಸ್ ಟು ಬಿ ಸಿ ಈಕ್ವಲ್ಸ್ ಟು ಸಿ ಎ ಈಕ್ವಲ್ಸ್ ಟು ಸಿ ಡಿ ಈಕ್ವಲ್ಸ್ ಟು ಡಿ ಎ ಎಲ್ಲ ಎಷ್ಟಿರ್ತಾವ? 17 ಸೆಂಟಿಮೀಟರ್ ಅಂತ ಹೇಳಿರ್ತಾವ. ಇದನ್ನ ಈ ರೀತಿ ನಾವು ಸುತ್ತಳತೆಯನ್ನ ಕಂಡುಹಿಡಿಬೇಕು. ಮತ್ತ ಸುತ್ತಳತೆ ಅಂದಾಗ ಎಲ್ಲವನ್ನ ಕೂಡಿಸ್ಬೇಕು. ಎ ಬಿ ಪ್ಲಸ್ ಬಿ ಸಿ ಸಿ ಡಿ ಪ್ಲಸ್ ಡಿ ಎ 17 ಪ್ಲಸ್ 17 ಪ್ಲಸ್ 17 ಪ್ಲಸ್ 17 ಎಷ್ಟಾಗ್ತದೆ? ಎಲ್ಲ 68 ಸೆಂಟಿಮೀಟರ್ ಅಂತ ಹೇಳಿ ಆಗ್ತದ. ಅರ್ಥ ಆಯ್ತು ಇಲ್ಲಿ ತನಕ? ಇಲ್ಲಿಯವರೆಗೆ 7ನೇ ತರಗತಿಯ ಅಭ್ಯಾಸ 6.5ರ ಸಂಪೂರ್ಣ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.